ನಮಸ್ಕಾರ ವೀಕ್ಷಕರೇ, ನೀವು ಸಿಂಹರಾಶಿಯವರಾಗಿದ್ದರೆ ಗುರುವಾರ ಯಾವತ್ತು ಅಂತ ನೋಡ್ಕೊಳ್ಳಿ. ಯಾಕೆಂದರೆ ನೀವು ಗುರುವಾರದ ದಿವಸ ವಿಡಿಯೋ ನೋಡ್ತಾ ಇದ್ದೀರಾ ಅಥವಾ ಬುಧವಾರದ ದಿವಸ ವಿಡಿಯೋ ನೋಡ್ತಾ ಇದ್ದೀರಾ, ಯಾವತ್ತು ಅಥವಾ ಇನ್ನೆರಡು ದಿನ ಬಿಟ್ಟು ಗುರುವಾರ ಇದೆಯಾ, ಗುರುವಾರ ಯಾವತ್ತಿದೆ ಅಂತ ನೋಡ್ಕೊಳ್ಳಿ. ಯಾಕೆಂದರೆ ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ ಆಗಿರಲಿದೆ ನಿಮಗೆ. ಯಾಕೆ ಸಿಂಹರಾಶಿಯವರಿಗೆ ಗುರುವಾರ ಇಂಪಾರ್ಟೆಂಟ್ ಹಾಗೂ ಗುರುವಾರ ದಿವಸ ಸಿಂಪಲ್ ಆಗಿ ಯಾವ ರೀತಿಯ ಲೈಫ್ ಸ್ಟೈಲನ್ನು ಅಂದರೆ ಏನು ಅವತ್ತಿನ ದಿವಸ ದಿನಚರಿ ಮಾಡ್ಕೊಂಡು ಹೋದರೆ ಸಿಂಪಲ್ ಟಿಪ್ಸು, ವಿಶೇಷ ರಹಸ್ಯ ವಿಧಾನಗಳನ್ನು ತಿಳಿಸ್ತೇನೆ. ಅದರಿಂದ ಸಿಂಹರಾಶಿಯವರ ಹಲವಾರು ಸಮಸ್ಯೆಗಳಿಗೆ ನಾನು ಪರಿಹಾರವನ್ನು ತಿಳಿಸಲಿದ್ದೇನೆ. ಸೊ ಗುರುವಾರ ಸಿಂಹರಾಶಿಯವರಿಗೆ ಒಂದು ರಹಸ್ಯಮಯವಾದಂಥ ವಿಚಾರಗಳು ಅಂತ ಅನ್ಕೋಬೋದು. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಈ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಿಂಹರಾಶಿಯವರಾಗಿದ್ದು ಕೈ ಹಾಕಿದ ಕೆಲಸಗಳೆಲ್ಲ ಸ್ಲೋ ಆಗ್ತಾ ಇದೆ ಗುರುಳೆ, ಯಾವುದು ಆಗ್ತಾ ಇಲ್ಲ, ಏನೇನೋ ಕೆಲಸಗಳು ಕೈ ಹಾಕ್ತೀನಿ. ಬೆಳಗ್ಗೆ ಎದ್ದರೆ ಇವತ್ತು ಇದಿಷ್ಟು ಕೆಲಸ ಮಾಡಿಬಿಡ್ಬೇಕು ಅನಿಸುತ್ತೆ, ಆಮೇಲೆ ಹೋಗ್ತೀನಿ, ಒಂದು ಕೆಲಸ ಆಗಬಾರ್ದು, ಬನ್ನಿ ಅಂತ ಅವರೇ ಕರೆದಿರ್ತಾರೆ, ಹೋದರೆ ಇಲ್ಲ ಆಗಲಿಲ್ಲ, ಸಾರಿ ನಾಳೆ ಬನ್ನಿ, ಆಮೇಲೆ ಬನ್ನಿ ಅಂತಾರೆ. ಬೇರೆ ಏನೋ ಕೆಲಸದಾಗ ಬಂದುಬಿಡ್ತು, ನಿಮ್ಮ ಸಾರಿ ನಾನು ಮರ್ತುಬಿಟ್ಟೆ ಅಂತಾರೆ. ಅಂದರೆ ನನ್ನನ್ನು ಒಂಥರ ಯಾವ ಕೆಲಸನೂ ಆಗೋದಿಲ್ಲ. ಅವರೇ ಕರೆದ್ರೂ ಹೋದ್ರೂ ಆಗಲ್ಲ, ನಾನು ಸಡನ್ನಾಗಿ ಹೋದ್ರೂ ಆಗಲ್ಲ. ಏನೋ ಒಂದಿಷ್ಟು ಕೆಲಸಗಳು ಕೈ ಹಾಕೊಂಡಿರ್ತೀನಿ, ಯಾವ ಕೆಲಸ ಆಗ್ತಾಯಿಲ್ಲ ಒಳ್ಳೆ. ಸಿಂಹರಾಶಿ ನಂದು ಒಂದೇ ಒಂದು ಕೆಲಸ ಆಗ್ತಾಯಿಲ್ಲ ನಂದು. ಏನು ಮಾಡಿದರೆ ನಾನು ಕೈ ಹಾಕಿದ ಕೆಲಸಗಳು ಟಕ್ಕಂತ ಚೀಟಿ ಕೊಡ್ದಂಗೆ ಪಟ್ಟಂತ ಆಗ್ಬಿಡ್ಬೇಕು. ಆ ಥರ ಏನಾದ್ರು ಒಂದು ರಹಸ್ಯಮಯವಾದ ವಿಧಾನವನ್ನು ಹೇಳಿ ಸಿಂಹರಾಶಿ ಅಂತ ಆದರೆ ನಿಮ್ಮದು ಗುರುವಾರ ಯಾವತ್ತಿದೆ ನೋಡ್ಕೊಳ್ಳಿ. ಗುರುವಾರ ನಿಮಗೆ ಭಾಳ ಇಂಪಾರ್ಟೆಂಟ್. ಸಿಂಹರಾಶಿಯವರು ಅನ್ಕೊಂಡಿದ್ದನ್ನು ಸಾಧಿಸಲಿಕ್ಕೆ ಅಥವಾ ಪ್ರಯತ್ನಿಸಿದ್ದನ್ನು ಸಾಧಿಸಲಿಕ್ಕೆ ಅಥವಾ ಕೈ ಹಾಕಿದ ಕೆಲಸಗಳು ಮುಗಿಸ್ಲಿಕ್ಕೆ ಗುರುವಾರದ ದಿನ ಭಾಳ ಇಂಪಾರ್ಟೆಂಟ್. ಹಾಗೂ ಗುರುವಾರದ ದಿನ ಅವರು ಮಾಡುವ ಪರಿಹಾರಗಳಿದೆಯಲ್ಲ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಗುರುವಾರದ ದಿವಸ ಸಿಂಹರಾಶಿಯವರು ಏನು ಮಾಡಿದ್ರೆ ಅವ್ರು ಕೈ ಹಾಕಿದ ಕೆಲಸ ಸಕ್ಸಸ್ ಆಗುತ್ತೆ. ಇದು ಒಂದು. ಎರಡನೇದು, ನೀವು ಸಿಂಹರಾಶಿಯವರಾಗಿದ್ದು ಸಂತಾನ ಇಲ್ಲದೆ ಕಷ್ಟಪಡ್ತಾ ಇದ್ದರೆ ಗುರುವಾರದ ದಿವಸ ಸಿಂಹರಾಶಿಯವರು ಸಂತಾನಕ್ಕೋಸ್ಕರ ಮಾಡುವ ಪ್ರಯತ್ನ ಯಶಸ್ವಿಯಾಗುತ್ತೆ. ಪಂಚಾಂಗದಲ್ಲೂ ಕೂಡ ಗುರುವಾರ ಉತ್ತಮ ದಿನ ಅಂತಿದೆ, ನಿಶೀಥ ಕಾಲ, ರಾತ್ರಿ ಕಾಲ ಅಂತಿದೆ. ಆದರೆ ಯಾವುದೇ ಕಾರಣಕ್ಕೂ ಹಗಲಲ್ಲಿ ಸಂತಾನಕ್ಕೆ ಪ್ರಯತ್ನ ಮಾಡಬಾರ್ದು. ಯಾವುದೇ ರಾಶಿಯವರಾಗಿರಲಿ, ಯಾವುದೇ ವಾರ ಬೇಕಾರಾಗಿರಲಿ, ಹಗಲಲ್ಲಿ ಪ್ರಯತ್ನ ಇಲ್ಲ. ಗುರುವಾರ ರಾತ್ರಿ, ಗುರುವಾರ ನಿಶೀಥ ಕಾಲದಲ್ಲಿ ರಾತ್ರಿಯ ಮೇಲೆ ಸಿಂಹರಾಶಿಯವರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡಿದ್ರೆ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಒಂದು. ಅದಲ್ಲದೆ ಸಾಮಾನ್ಯವಾಗಿ ಪೂಜೆ ಪುನಸ್ಕಾರಾದಿ ವಿಚಾರಗಳಿಗೆ ಬಂದಾಗ ಯಾವ ಪೂಜೆ ಮಾಡಿದ್ರೆ, ಏನು ಮಾಡಿದ್ರೆ ಸಿಂಹರಾಶಿಯವರಿಗೆ ಸಂತಾನದ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ನೋಡಿ, ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು, ಆರಂಭಿಸಿದ ಕೆಲಸಗಳಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು, ಅಂದುಕೊಂಡಿದ್ದ ಕೆಲಸಗಳಲ್ಲಿ ಯಶಸ್ವಿ ಆಗ್ತಕ್ಕಂಥದ್ದು, ಸಂತಾನ ಇಲ್ಲದವರಿಗೆ ಸಂತಾನದ ಪ್ರಯತ್ನದಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು, ಅಥವಾ ಆಲ್ರೆಡಿ ಮಕ್ಕಳಿದ್ದಾರೆ ಆಯಿತಾ, ನೀವು ಸಿಂಹರಾಶಿ, ನಿಮ್ಮ ಮಕ್ಕಳಿದ್ದಾರೆ, ಮಕ್ಕಳು ದೊಡ್ಡಾಗಿದ್ದಾರೆ, ಅವರು ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ಕಾಲೇಜ್ಗೆ ಹೋಗ್ತಾ ಇರ್ಬೋದು, ಜಾಬ್ಗೆ ಹೋಗ್ತಾ ಇರ್ಬೋದು, ಹೌಸ್ ವೈಫ್ ಏನು ಬೇಕಾದ್ರೆ ಆಗಿರ್ಬೋದು ಆಯಿತಾ. ನಿಮ್ಮ ಮಕ್ಕಳು ದೊಡ್ಡಾಗಿದೆ, ಅವರ ಹಾಗೂ ನಿಮ್ಮ ನಡುವಿನ, ನಿಮ್ಮ ಮಕ್ಕಳ ಹಾಗೂ ನಿಮ್ಮ ನಡುವಿನ ಸಂಬಂಧಗಳು ಅಷ್ಟು ಚೆನ್ನಾಗಿಲ್ಲ ಅಂತಲೋ, ಅಥವಾ ನಿಮ್ಮ ಮಕ್ಕಳ ಬಗ್ಗೆ ಒಂದಿಷ್ಟು ಟೆನ್ಷನ್, ಯಾವಾಗಲೂ ನನ್ನ ಮಕ್ಕಳದೇ ಚಿಂತೆ ಆಗ್ಬಿಟ್ಟಿದೆ, ನನ್ನ ಮಗಳದೇ ಚಿಂತೆ ಗುರುಳೆ, ನನ್ನ ಮಗಂದೇ ಚಿಂತೆ, ನನ್ನ ಮಗ ಯಾಕೆ ಹಿಂಗೆ ಮಾಡ್ತಿದ್ದಾನೆ, ನನ್ನ ಮಗಳು ಯಾಕೆ ಹಿಂಗೆ ಮಾಡ್ತಿದ್ದಾಳೆ, ನನ್ನ ಮಗ ಯಾಕೆ ಹಿಂಗೆ ಎದುರುತ್ತರ, ಅಥವಾ ಏನೋ ನನಗೆ ಮನಸ್ಸಿಗೆ ಬೇಜಾರಾಗೋಂಗೆ ನಡ್ಕೊಳ್ತಾ ಇದ್ದಾನೆ. ಈ ಥರ ಮಕ್ಕಳ ವಿಚಾರದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಸಮಸ್ಯೆ ಇದ್ದರೆ ಆಯ್ತಲ್ಲ. ಅಲ್ಲದೆ ಇನ್ನು ಲಾಸ್ಟಾಗಿ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆಯ ಆರೋಗ್ಯ ಬೇಕು. ಈಗ ಅಷ್ಟಮ ಶನಿ ಮತ್ತೊಂದು ಇನ್ನೊಂದು ಯಾವುದೇ ಕಾರಣದಿಂದ ನಿಮ್ಮ ಆರೋಗ್ಯ ಹಾಳಾಗಿದ್ದಿರಲಿ ಬೇಕಾರೆ ಆಯಿತಾ ಸಿಂಹರಾಶಿಯವರಿಗೆ. ಆದರೆ ನಿಮಗೆ ತಕ್ಷಣ ನಿಮ್ಮ ಆರೋಗ್ಯ ಸರಿ ಹೋಗಬೇಕು. ಯಾವುದೇ ಕಾರಣದಿಂದ ಆರೋಗ್ಯ ಹಾಳಾದರೂ ಕೂಡಲೇ ನಿಮ್ಮ ಆರೋಗ್ಯ ಸುಸ್ಥಿತಿಗೆ ವಾಪಸ್ ಬರಬೇಕು, ಬ್ಯಾಕ್ ಟು ಟ್ರ್ಯಾಕ್ ವಾಪಸ್ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸಿಂಹರಾಶಿಯವರು ಗುರುವಾರ ಯಾವ ದೇವತಾರಾಧನೆ ಅಥವಾ ಯಾವ ಸಿಂಪಲ್ ಟ್ರಿಕ್ಸ್ ಮಾಡಿದ್ರೆ ಅವರ ಆರೋಗ್ಯ ಸರಿ ಹೋಗ್ತದೆ ಅನ್ನುವಂಥ ವಿಚಾರವನ್ನು ಸಹ ಈ ವಿಡಿಯೋದಲ್ಲಿ ಹೇಳ್ತಾರೆ. ಅಂದರೆ ಬೀಸದೊಡನೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅಂತಾರೆ. ಸೊ ಈ ಥರ ಪ್ರಯತ್ನಗಳನ್ನು ನೀವು ಮಾಡಬೇಕು. ಅಂದರೆ ಈ ಥರ ಪ್ರಯತ್ನಗಳು ಮಾಡಿದಾಗ ಒಂದು ಸ್ವಲ್ಪ ಏನು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಚಿಕ್ಕ ಚಿಕ್ಕ ಪರಿಹಾರ ಅನ್ನೋ ಥರ ಏನೋ ಒಂದು ಪ್ರಯತ್ನಗಳನ್ನು ಮಾಡ್ಬೋದು. ಸೊ ಅದರಿಂದ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಲಿದೆ. ಪ್ರತಿಯೊಬ್ಬ ಸಿಂಹರಾಶಿಯವರ ವಿಡಿಯೋ ರೀಚ್ ಆಗಬೇಕು. ನೋಡಿ, ಗುರುವಾರ ಯಾವತ್ತು ಅಂತ ನೋಡ್ಕೊಳ್ಳಿ. ನೀವು ಸಿಂಹರಾಶಿಯವರಾಗಿದ್ದರೆ ಇವತ್ತು ಗುರುವಾರನ, ನಾಳೆ ಗುರುವಾರನ, ಗುರುವಾರ ಯಾವತ್ತು ಅಂತ ನೋಡ್ಕೊಳ್ಳಿ. ಗುರುವಾರದ ದಿವಸ ಸಿಂಹರಾಶಿಯವರು ಬೆಳಗ್ಗೆ ಅದೇತಲ್ಲ, ಬೆಳಗ್ಗೆ ನಿಮ್ಗೆ ಏನು ಹೇಳ್ತೀವಿ, ಒಂದು 5:30 6 ಒಳಗೆ, 5ರಿಂದ 6 ಗಂಟೆ ಒಳಗೆ ಸ್ನಾನ ಮಾಡಿಕೊಂಡು ಮನೆ ಹತ್ರ ಅರಳಿ ಮರ ಎಲ್ಲಿದೆ ಅಂತ ನೋಡಬೇಕು.
ಅರಳಿ ಮರ ನಿಮಗೆ ಒಂಥರ ಅದ್ಭುತವಾದಂತಹ ಶಕ್ತಿ. ಸಿಂಹರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ, ಸಿಂಹರಾಶಿಯವರು ಗುರುವಾರದ ದಿವಸ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಉಪವಾಸ, ಅಂದರೆ ಏನು ತಿಂದೆ ಕುಡಿಯದೆ ಏನೂ ಮಾಡದೇನೆ ಡೈರೆಕ್ಟಾಗಿ ಬೆಳಗ್ಗೆನೆ ಅರಳಿ ಮರದ ಹತ್ರ ಹೋಗಿ ಪ್ರದಕ್ಷಿಣೆಯನ್ನು ಮಾಡಿದರೆ, ಒಂದು 28 ಪ್ರದಕ್ಷಿಣೆಯೋ 21 ಪ್ರದಕ್ಷಿಣೆಯೋ ಎಷ್ಟಾಗುತ್ತೋ ಅಷ್ಟು ಶಕ್ತಿಯಾನುಸಾರ ಪ್ರದಕ್ಷಿಣೆಯನ್ನು ಮಾಡಿ ಅರಳಿ ಮರಕ್ಕೆ ಬುಡದಲ್ಲಿ ನೀವು ಏನು ಅರಿಶಿಣದ ನೀರನ್ನು ಆಯ್ತಲ್ವಾ, ಒಂದು ತಾಮ್ರದ ಚೆಂಬಲ್ಲಿ ಅರಿಶಿಣದ ನೀರನ್ನು ಕರಡಿ ಅದನ್ನು ನೀವು ಆ ಅರಳಿ ಮರದ ಬುಡದಲ್ಲಿ ಹಾಕ್ತಕ್ಕಂಥದ್ದು, ಅಥವಾ ಅರಳಿ ಮರದ ಮುಂದೆ ನಾಗರಕಲ್ಲಿದ್ದರೆ ನಾಗರಕಲ್ಲಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ಆ ಏನು ಅರಿಶಿಣದ ನೀರನ್ನು ಅರಳಿ ಮರದ ಸುತ್ತಲೂ ಹಾಕ್ತಕ್ಕಂಥದ್ದು, ಅರಳಿ ಮರಕ್ಕೆ ಒಂದು ತಾಮ್ರ ಚೆಂಬಲ್ಲಿ ಅರಿಶಿಣದ ನೀರನ್ನು ಕರಡ್ಕೊಂಡು ಅದನ್ನು ಹಾಕ್ತಕ್ಕಂಥದ್ದು, ಹಾಗೂ ನಂತರ ಶುದ್ಧವಾದ ನೀರನ್ನು ಅರಳಿ ಮರಕ್ಕೆ ಹಾಕ್ತಕ್ಕಂಥದ್ದು, ಪ್ರದಕ್ಷಿಣ ನಮಸ್ಕಾರ ಮಾಡ್ತಕ್ಕಂಥದ್ದು. ಅರಳಿ ಮರಕ್ಕೆ ಗುರುವಾರದ ದಿವಸ ಬೆಳಗ್ಗೆ ಉಪವಾಸವಾಗಿ ಮಾಡಿದ್ರೆ ತುಂಬ, ಇನ್ನು ಕೆಲವರಿಗೆ ಬಿ ಪಿ ಶುಗರು ಮತ್ತೊಂದಿರೋರು ಉಪವಾಸ ಮಾಡೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ತಿಂಡಿ ತಿನ್ಕೊಂಡರು, ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬೇಡಿ, ಯಾವುದೇ ನಾನ್ ವೆಜ್ ತಿನ್ನಬೇಡಿ, ಏನು ತಿನ್ನಬೇಡಿ, ಹಣ್ಣು ತಿನ್ನಿ, ಹಾಲು ಕುಡೀರಿ, ಹಣ್ಣು ತಿನ್ನಿ, ಆಮೇಲೆ ಬೇಕಾದ್ರೆ ಹೋಗಿ. ಆಗಲ್ಲ, ಮೆಡಿಸಿನ್ಸ್ ತಗೋಬೇಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಹೇಳಿದೆ. ಇದು ಶಕ್ತಿ ಇರೋರು ಹಂಗೆ ಮಾಡಿ, ಶಕ್ತಿ ಇಲ್ಲದವ್ರು ಹಿಂಗೆ ಮಾಡಿ, ಯಾವ್ದಾದ್ರು ಒಂದು ಮಾಡಿಕೊಂಡು ನೆನಪಿಟ್ಕೊಂಡು ಆ ಅರಳಿ ಮರ ಪ್ರದಕ್ಷಿಣೆ ಮಾಡಿ. ಇನ್ನು ಕೆಲವರು ಈಗ ಗುರುವಾರ ಆಗೋಯ್ತು, ಗುರುಗಳೇ 6 ಗಂಟೆನೋ ಆಗೋಯ್ತು, 8 ಗಂಟೆನೋ ಆಗೋಯ್ತು, ನನಗೀಗ ನಿಮ್ಮ ವಿಡಿಯೋ ಇವಾಗ ನೋಡಿದೆ, ನಾನು ಇನ್ನೇನು ಮಾಡ್ಬೋದು ಅಂತಲೋ, ಅಥವಾ ಬೆಳಗ್ಗೆ ಹೋಗಿ ನಂತರ ಮತ್ತೇನು ಮಾಡಬೇಕು ಅಂತಲೋ, ತುಂಬ ಚೆನ್ನಾಗಿ ಕ್ಲೀನಾಗಿ ಹಸಿರಾಗಿರತಕ್ಕಂಥ ಚೆನ್ನಾಗಿರ್ತಕ್ಕಂಥ ಒಂದು ಅರಳಿ ಎಲೆಯನ್ನು ತೆಗೆದುಕೊಳ್ಳಿ. ಆ ಅರಳಿ ಮರದ ಎಲೆ, ಒಂದು ಎಲೆ ಪೂಜೆ ಪ್ರದಕ್ಷಿಣ ನಮಸ್ಕಾರ ಆದಮೇಲೆ ಒಂದು ಎಲೆ ತಗೊಂಡು ಅದನ್ನು ಕಣ್ಣು ಗೊತ್ಕೊಂಡು ಅದನ್ನು ಪಾಕೆಟಲ್ಲಿ, ಹೆಂಗಸರು ಇದು ಗಂಡಸರು ಮೇಗಡೆ ಪಾಕೆಟ್ ಇಟ್ಕೊಳ್ಳಿ, ಹೆಂಗಸರು ಬೇಕಾದ್ರೆ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳಿ, ಮನೇಲಿ ತಂದಿಟ್ಕೊಳ್ಳಿ. ನಿಮ್ಮ ಜೊತೆಯಲ್ಲಿ ಸಿಂಹರಾಶಿಯವರ ಜೊತೆಯಲ್ಲಿ ಗುರುವಾರದ ದಿವಸ ಅವರೇ ಪ್ರದಕ್ಷಿಣೆ ಪೂಜೆ ಮಾಡಿದ. ಈ ಉದಾಹರಣೆಗೆ ಬೆಳಗ್ಗೆ 6 ಗಂಟೆಗೆ ಆಗಿಲ್ಲ ಅಂದರೆ 8 ಗಂಟೆ 9 ಗಂಟೆ 10 ಗಂಟೆ, ನೀವು ಎಷ್ಟು ಗಂಟೆಗೆ ಬೇಕಾದ್ರೂ ವಿಡಿಯೋ ನೋಡಿರಿ ಆಯಿತಾ. ತಕ್ಷಣ ಎದ್ದು ಹೋಗಿ ಒಂದ್ಸಲ ಕೈಕಾಲು ತೊಳ್ಕೊಂಡು ಮನೆ ಅಲ್ಲಿ ಎಲ್ಲರೂ ಅರಳಿ ಮರ ಇದ್ದರೆ ಅರಳಿ ಮರದ ಹತ್ರ, ಈಗ ನೀವು ಆಫೀಸಲ್ಲಿ ಕೂತಿರ್ತೀರ, ಆಫೀಸಿಂದ ಹೊರಗಡೆ ಬಂದಿರ್ತೀರ, ಫುಲ್ ತಲೆ ಕೆಟ್ಟೋಗಿದೆ, ಏನು ಮಾಡೋಕೆ ಗೊತ್ತಾಗ್ತಾ ಇಲ್ಲ, ಅವತ್ತಿನ ದಿವಸ ಗುರುವಾರ ಆಗಿದ್ದರೆ ಸೀದಾ ಹತ್ರ ದೇವಸ್ಥಾನ ಅರಳಿ ಮರ ಇದೆ, ಹೋಗಿ ಅಲ್ಲಿ ನಿಮ್ಮದು ಶಿವ ಚಪ್ಪಲ ತಗೊಂಡು ಕೈಕಾಲು ಮುಖ ತೊಳ್ಕೊಂಡು ಒಂದು ಸಲ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಒಂದು ಎಲೆನ ಕಣ್ಣು ಗೊತ್ಕೊಂಡು ಜೇಬಲ್ಲಿ ಹಾಕ್ಕೊಂಡು ಬನ್ನಿ. ಆ ಅರಳಿ ಮರದ ಎಲೆ ನಿಮ್ಮ ಜೊತೆಯಲ್ಲಿದ್ದರೆ ಗುರುವಾರದ ದಿವಸದ ಪೂಜೆದು ಖಂಡಿತ ನಿಮ್ಮ ಕೆಲಸಗಳು ಸಕ್ಸಸ್ ಆಗುತ್ತೆ. ಭಾಳ ಅದ್ಭುತವಾದಂತಹ ಒಂದು ಪರಿಹಾರ ಗುರುವಾರದ ದಿವಸ ಅರಳಿ ಮರದ್ದು. ಇನ್ನು ಕೆಲವು ಕಡೆ ಅರಳಿ ಮರದ ಕೆಳಗಡೆ ಈ ಏನು ನಾಗರಿರುತ್ತೆ, ನಾಗರ ಜೊತೆ ಕೆಲವು ಕಡೆ ಯಾರೋ ಈಶ್ವರಲಿಂಗ ಎಲ್ಲ ಇಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಅಕಸ್ಮಾತ್ ನಿಮಗೆ ಆ ಥರ ಏನಾದ್ರು ಸಿಕ್ಬಿಡ್ತು ಅಂದರೆ ಇನ್ನೂ ಒಳ್ಳೆಯದು. ಆ ಈಶ್ವರಲಿಂಗಕ್ಕೆ ಅಂದರೆ ಗುರುವಾರದ ದಿವಸ ಬೆಳಗ್ಗೆ ಒಂದು 5ರಿಂದ 6 ಗಂಟೆ ಒಳಗಡೆ ನೀವು ಸ್ನಾನ ಮಾಡ್ಕೊಂಡು ಹೋಗಿ 5ರಿಂದ 6 ಗಂಟೆ ಒಳಗಡೆ ಅರಳಿ ಮರದ ಕೆಳಗಡೆ ಗುರುವಾರದ ದಿವಸ ಶಿವಲಿಂಗ ಇಟ್ಟು, ಶಿವಲಿಂಗಕ್ಕೇನಾದರೂ ನೀವು ಅಭಿಷೇಕ ಪೂಜೆ ಇತ್ಯಾದಿಗಳು ಮಾಡಿದ್ರೆ, ಅಥವಾ ಅಲ್ಲೇ ಯಾರೋ ಇಟ್ಟಿದ್ರು ಶಿವಲಿಂಗ ಇತ್ತು ನೀವು ಹೋಗಿ ಪೂಜೆ ಮಾಡಿದ್ರು, ಅಥವಾ ಯಾವುದೋ ನಿಮ್ಮ ಮನೆ ಹತ್ರ ಯಾವುದೋ ಈಶ್ವರನ ದೇವಸ್ಥಾನ ಇದೆ, ಅಲ್ಲಿ ಅರಳಿ ಮರನೂ ಇದೆ ಶಿವಲಿಂಗನೂ ಇದೆ, ಸೊ ಅಲ್ಲಿ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಶಿವಲಿಂಗಕ್ಕೆ ನೀವೇನಾದ್ರು ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದನ್ನು ಹೊರತುಪಡಿಸಿ ಇನ್ನೇನು ಮಾಡಬಹುದು? ಅರಳಿ ಮರವನ್ನು ಹೊರತುಪಡಿಸಿದ್ರೆ ಬಿಲ್ವ ಪತ್ರೆ, ಅದು ಭಾಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸಿಂಹರಾಶಿಯವರು ಬುಧವಾರ ದಿವಸನೇ ಒಂದಿಷ್ಟು ಬಿಲ್ಪತ್ರೆನ ಶೇಖರಣೆ ಮಾಡ್ಕೊಂಡು ನೀವೇ ಸಂಪಾದನೆ ಮಾಡಿಕೊಂಡು ಗುರುವಾರ ದಿವಸ ಬೆಳಗ್ಗೆ ಎದ್ದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಆ ಬಿಲ್ವಪತ್ರೆಯಲ್ಲಿ ಸ್ವಾಮಿಗೆ ಅರ್ಚನೆಯನ್ನು ಮಾಡಿಸ್ಬೇಕು. ಈಶ್ವರನಿಗೆ ಗುರುವಾರ ದಿವಸ ಬಿಲ್ವಪತ್ರೆಯಲ್ಲಿ ಅರ್ಚನೆ ಮಾಡಿ 1 ಅಥವಾ 3 ಬಿಲ್ಪತ್ರೆ ಅಂತ ಹೋಗ್ಬೇಕು. ಯಾಕಂದರೆ ಒಂದು ಬಿಲ್ಪತ್ರೆ ಅಂದರೆ ಅದರಲ್ಲಿ 3 ಎಲೆ ಇರುತ್ತೆ ಆಯಿತಾ. 3 ಎಲೆ ಸೇರಿದ್ರೆ ಒಂದು ಬಿಲ್ಪತ್ರೆ, 2 ಎಲೆ ಇದ್ರೆ ಅದು ಬಿಲ್ಪತ್ರೆ ವೇಸ್ಟ್ ಅದು. ಸೊ 3 ಎಲೆಗಳಿರುವ ಒಂದು ಬಿಲ್ವಪತ್ರೆಯನ್ನು ಅಥವಾ 3 ಬಿಲ್ಪತ್ರೆ ಅಂದರೆ ಅಲ್ಲಿ 9 ಎಲೆ ಇರಬೇಕು. ಆ ಥರದ್ದು ಪ್ರಸಾದ ಅಂತ ತೊಗೊಂಡು ನಿಮ್ಮ ಜೇಬಲ್ಲಿ ಇಟ್ಕೊಂಡು ನಿಮ್ಮ ಕೆಲಸಕ್ಕೆ ಹೋಗಿ ನಿಮ್ಮ ಕೆಲಸ ಆಗುತ್ತೆ. ಗುರುವಾರ ಅನ್ನೋದು ಭಾಳ ಇಂಪಾರ್ಟೆಂಟ್. ಗುರುವಾರದ ದಿವಸ ಬೆಳಗ್ಗೆ ಎದ್ದು ಇಲ್ಲಿ ಎಲ್ಲಿಗೂ ಹೋಗೋಕ್ಕಾಗಿಲ್ವಾ, ಗುರುವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಈ ಶಿವಾಷ್ಟೋತ್ರನೋ ಅದ್ರ ಜೊತೆಗೆ ಗುರುಗ್ರಹದ ಅಷ್ಟೋತ್ರ ಪಠನೆ ಮಾಡಿಕೊಂಡ್ರು ಸಾಕು. ನಿಮ್ಮ ಕೈ ಏನು ಸಿಂಹರಾಶಿಯವರು ಎಲ್ಲ ಯಶಸ್ಸು ಏನೋ ಅದ್ಭುತವಾದ ಯಶಸ್ಸನ್ನು ಕಾಣಬಹುದಾಗಿರ್ತದೆ. ಅದನ್ನು ಹೊರತುಪಡಿಸಿ ರಾಘವೇಂದ್ರ ಸ್ವಾಮಿ ಮಠನೋ ದತ್ತಾತ್ರೇಯರ ದೇವಸ್ಥಾನನೋ ಗುರುವಿನ ಸನ್ನಿಧಾನ ಎಲ್ಲಿದ್ದರೂ ಸಹ ಹೋಗಿ ಬರ್ಬೋದಾಗತ್ತೆ. ಸಿಂಹರಾಶಿಯವರು ಹೋಗಿ ಒಂದು ಪ್ರದಕ್ಷಿಣ ನಮಸ್ಕಾರ ಪೂಜೆಗಳನ್ನ ಮಾಡ್ಕೊಂಡು ಬರ್ಬೋದು. ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳನ್ನು ದಾನ ಮಾಡಬಹುದು. ಇದರ ಆಮೇಲೆ ಈ ವಿಡಿಯೋ ಹ್ಯಾಂಡಲ್ ಒಂದು ಅದ್ಭುತವಾದಂಥ ವಿಶೇಷವಾದಂಥ ಮಂತ್ರವನ್ನು ಕೊಡ್ತೇನೆ, ಈಗ ಹೇಳ್ತೇನೆ. ಆ ಮಂತ್ರವನ್ನು ನಾನು ಬರ್ಕೊಡೋಕೋ ಕಮೆಂಟಲ್ಲಿ ಹಾಕೋಕೋ ಡಿಸ್ಕ್ರಿಪ್ಷನ್ ಹಾಕೋಕ್ಕಾಗಲ್ಲ, ಅದೊಂದು ವೇದ ಮಂತ್ರ. ಸೊ ಅದನ್ನು ಪ್ರತಿ ದಿವಸ ನೀವು ಕೇಳಿಸ್ಕೊಳ್ತಾ ಇದ್ರೆ ಆಯ್ತು. ಅದು ಗುರುವಾರ ದಿವಸ
ಗುರುವಾರದ ದಿವಸ ಸಿಂಹರಾಶಿಯವರು ಈ ವಿಡಿಯೋ ಎಂಡಲ್ಲಿ ಹೇಳಿದ ಮಂತ್ರವನ್ನು ಕನಿಷ್ಠ ಒಂದು 54 ಬಾರಿಯೋ 108 ಬಾರಿಯೋ ಕೇಳಿಸ್ಕೊಳ್ತಾ ಇದ್ದರೂ ಕೂಡ ಗುರುವಾರ ದಿವಸ ನಿಮ್ಮ ಕೆಲಸ ಆಗ್ಬಿಡುತ್ತೆ. ಅಷ್ಟು ಅದ್ಭುತವಾದಂತಹ ಒಂದು ಪವರ್ಫುಲ್ ವೇದೋಕ್ತ ಮಂತ್ರವನ್ನು ಈ ವಿಡಿಯೋ ಎಂಡಲ್ಲಿ ಹೇಳಿದ್ದೇನೆ. ಅದರ ಜೊತೆಗೆ ನಿಮಗೆ ಹುಣ್ಣಿಮೆ ಯಾವತ್ತು ಅಂತ ನೋಡ್ಕೊಳ್ಳಿ. ಹುಣ್ಣಿಮೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿ ಗುರುವಿಗೆ ಹೋಮವನ್ನು ಮಾಡ್ತೇವೆ. 108 ಸಂಖ್ಯೆಯಲ್ಲಿ ಗುರುವಿಗೆ ಹೋಮವನ್ನು ಮಾಡ್ತೇವೆ. ಹುಣ್ಣಿಮೆ ದಿವಸ ಅದರ ಸಂತಿಗೆ ನಾವು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಇನ್ನು ಹಲವಾರು ವಿಶೇಷ ಹೋಮಗಳನ್ನು ಮಾಡ್ತೇವೆ. ವಿಶೇಷವಾಗಿ ಗುರುಗೆ ಶನಿಗೆ ಹೋಮವನ್ನು ಮಾಡ್ತೇವೆ. ಸಿಂಹರಾಶಿಯವರ ಯಾವುದೇ ಅಷ್ಟಮ ಶನಿ ಇರಬಹುದು, ಯಾವುದೇ ಶನಿ ಪೀಡೆಗಳಿರ್ಬೋದು, ಅಥವಾ ಈ ಗುರು ಪಂಚಮಾಧಿಪತಿ ಗುರು ಆದ್ದರಿಂದ ಕೈ ಹಾಕದ ಎಲ್ಲ ಕೆಲಸಗಳ ಸಕ್ಸಸ್ ಇರ್ಬೋದು, ಎಲ್ಲ ಸಿಗಲಿಕ್ಕೆ. ಸೊ ನಮ್ಮ ಆಫೀಸ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಹುಣ್ಣಿಮೆ ಯಾವ ತಾರೀಕಿದೆ ಹಾಗೂ ಏನೇನು ಹೋಮಗಳು ಮಾಡ್ತಾ ಇದ್ದೀರಾ ನಮ್ಮ ಹೆಸರು ಸೇರಿಸ್ಕೊಳ್ಳಿ ಅಂತ ಬೇಕಾದ್ರೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ, ಕಾಲ್ ಮಾಡಿ, ಅಥವಾ ಕಾಲ್ ಆಗಲಿಲ್ಲ ಅಂದರೆ ವಾಟ್ಸಪ್ ಮೆಸೇಜ್ ಹಾಕಿ. ಒಂದೊಂದ್ಸಲ ಕಾಲ್ ಅಟೆಂಡ್ ಮಾಡೋಕ್ಕಾಗದೇ ಇರಬಹುದು. ಸೊ ಮೆಸೇಜ್ ಹಾಕಿದ್ರೂ ಪರವಾಗಿಲ್ಲ. ಆ ಮೆಸೇಜ್ ನೆಕ್ಸ್ಟ್ ಹುಣ್ಣಿಮೆ ಯಾವಾಗ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಏನು ವಿಶೇಷ ಪ್ರಸಾದ ಕೊಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ನೀವು ಕಮೆಂಟ್ ಅಂದರೆ ನೀವು ಏನು ವಾಟ್ಸಪ್ ಮಾಡಿದ್ರೆ ನಮ್ಮ ಆಫೀಸ್ಗೆ ಖಂಡಿತ ವಿವರಗಳನ್ನು ತಿಳಿಸ್ತಾರೆ. ಇಲ್ಲ ನೇರವಾಗಿ ಬಂದು ನನ್ನ ಭೇಟಿ ಮಾಡಿ, ನಿಮ್ಮ ಸಿಂಹರಾಶಿಯವರು ಬೇರೆ ಬೇರೆ ಉದ್ಯೋಗ, ವ್ಯಾಪಾರ, ವ್ಯವಹಾರ ಏನೇ ಸಮಸ್ಯೆಗಳಿದ್ರು ನೇರವಾಗಿ ಬಂದು ನನ್ನ ಭೇಟಿ ಮಾಡ್ಕೊಂಡು ಜ್ಯೋತಿಷ್ಯ ಕೇಳ್ಬೋದು. ಇಲ್ಲ ಫೋನ್ ಕನ್ಸಲ್ಟೇಷನ್, ನಿಮ್ಗೆ ಎಲ್ಲಿಗೂ ಬರೋಕ್ಕಾಗಲ್ವಾ, ನೋ ಪ್ರಾಬ್ಲಮ್. ಮೇಗಡೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಕನ್ಸಲ್ಟೇಷನ್ ತೊಗೊಬೋದು. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಕೊಟ್ಟು ಫೋನ್ ಕನ್ಸಲ್ಟೇಷನ್ ತೊಗೊಬೋದು. ಅದು ಕೂಡ ಏನೂ ಗೊತ್ತಿಲ್ಲ ಗುರುಳೆ ಅಂತಂದರೆ ಕವಡೆ ಹಾಕಿಸಿ ಪ್ರಶ್ನೆಶಾಸ್ತ್ರದ ಮುಖಾಂತರವಾಗಿ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಡಲಿಕ್ಕಂಥ ಪ್ರಯತ್ನ ಖಂಡಿತವಾಗಿ ಆಗ್ತದೆ. ಸೊ ಅದರಿಂದ ಕನ್ಸಲ್ಟೇಷನ್ ಕೂಡ ತೊಗೋಬೋದು. ಸೊ ಯಾವುದಾಗುತ್ತೋ ಆ ಥರ ಮಾಡ್ಕೊಳ್ಳಿ. ಬಟ್ ಈ ಒಂದು ವಿಶೇಷವಾದಂಥ ಗುರುವಾರವನ್ನು ಮಿಸ್ ಮಾಡ್ಕೊಳ್ಬೇಡಿ. ಗುರುವಾರ ಬಹಳ ಇಂಪಾರ್ಟೆಂಟ್. ಸಿಂಹರಾಶಿಯವರಿಗೆ ವಿಡಿಯೋ ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಬೃಹಸ್ಪತೆ ಅತಿಯದರ್ಯೋ ಅರ್ಹಾ ಆದ್ಮದ್ವಿಭಾತ ಕೃತಮಜ್ಜನೇಷು ಯದ್ದೀದಯಚ್ಛವಸರ್ತ ಪ್ರಜಾತ ತಸ್ಮಾಸು ದ್ರವಿಣಂಧೇಹಿ ಚಿತ್ರಂ. ಓಂ ಬೃಹಸ್ಪತೆ ಅತಿಯದರ್ಯೋ ಅರ್ಹಾ ಆದ್ಮದ್ವಿಭಾತಿ ಕೃತಮಜ್ಜನೇಷು ಯದ್ದೀದಯಚ್ಛವಸರ್ತ ಪ್ರಜಾತ ತಸ್ಮಾಸು ದ್ರವಿಣಂಧೇಹಿ ಚಿತ್ರಂ. ಓಂ ಬೃಹಸ್ಪತೆ ಅತಿಯದರ್ಯೋ ಅರ್ಹಾ ಆದ್ಮದ್ವಿಭಾತಿ ಕೃತಮಜ್ಜನೇಷು ಯದ್ದೀದಯಚ್ಛವಸರ್ತ ಪ್ರಜಾತ ತಸ್ಮಾಸು ದ್ರವಿಣಂಧೇಹಿ ಚಿತ್ರಂ. ಓಂ ಇಂದ್ರಮರುತ್ವ ಇಹ ಪಾಯಸೋ ಮಯ್ಯಥಾಶಾರ್ಯಾತೆ ಅಭಿಪತ್ಸುತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾವಾಸಂತ ಕವಯಸ್ಸು ಯಜ್ಞಾಃ. ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ವಿಸೀಮತಃ ಸುರುಚೋ ವೇನ ಆವಹ ಸ ಬುಧ್ನಿಯಾ ಉಪಮಾ ಅಸ್ಯ ವಿಷ್ಟಾ ಸತಶ್ಚ ಯೋನಿಮತಶ್ಚ ವಿವಹ.